ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಕ್ಯಾನ್ಸರ್ ಬರಲು ಕಾರಣವೇನು ಮತ್ತು ಅದರ ಲಕ್ಷಣಗಳೇನು? ಆಪ್ಷನ್ಸ್: ಎ ಧೂಮಪಾನ, ಬಿ ಸಂಸ್ಕರಿಸಿದ ಆಹಾರ, ಸಿ ಉಪ್ಪಿನಕಾಯಿ ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಧೂಮಪಾನ ಮಾಡುವವರಿಗೆ, ಊಟದಲ್ಲಿ ಯಾವಾಗಲೂ ಉಪ್ಪಿನಕಾಯಿ ಸೇರಿಸಿ ತಿನ್ನುವವರಿಗೆ, ಸಂಸ್ಕರಿಸಿದ ಆಹಾರಗಳನ್ನು ದಿನನಿತ್ಯ ತಿನ್ನುವವರಿಗೆ, ಈ ವಿಚಾರದಲ್ಲಿ ಕೌಟುಂಬಿಕ ಇತಿಹಾಸ ಹೊಂದಿರುವವರಿಗೆ ಹೊಟ್ಟೆಯ ಕ್ಯಾನ್ಸರ್ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಮತ್ತು ಹೊಟ್ಟೆಯಲ್ಲಿ ಅಲ್ಸರ್ ಉಂಟಾಗಿ ಅದು ಆನಂತರ ಕ್ಯಾನ್ಸರ್ಗೆ ತಿರುಗಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗ ಲಕ್ಷಣಗಳು ಎಂದರೆ ಎದೆ ಉರಿ, ಹೊಟ್ಟೆ ಉಬ್ಬರ, ಮೇಲಿನ ಹೊಟ್ಟೆಯಲ್ಲಿ ನೋವು ಕಾಣಿಸುವುದು, ವಾಕರಿಕೆ ಮತ್ತು ವಾಂತಿ ಬಂದ ಅನುಭವ ಉಂಟಾಗುತ್ತದೆ. ಇನ್ನು ಕೆಲವರಲ್ಲಿ ನಿಧಾನವಾಗಿ ದೇಹದ ತೂಕ ಕಡಿಮೆಯಾಗುವುದು, ವಾಂತಿ ಆಗುವಾಗ ರಕ್ತ ಬೀಳುವುದು, ಸರಿಯಾಗಿ ಆಹಾರ ಸೇವನೆ ಮಾಡಲು ಆಗದಿರುವುದು, ಮಲಬದ್ಧತೆ ಸಮಸ್ಯೆ ಜೊತೆಗೆ ಕಪ್ಪು ಬಣ್ಣದ ಮಲ ಹೊರಬರುವುದು ಕ್ಯಾನ್ಸರ್ ರೋಗದ ಲಕ್ಷಣಗಳಾಗಿರುತ್ತವೆ. ಎರಡನೇ ಪ್ರಶ್ನೆ, ಮಹಿಳೆಯರಿಗೆ ಪುರುಷರಿಗಿಂತ ಹೆಚ್ಚು ಶೀತವಾಗುವುದು ಏಕೆ? ಆಪ್ಷನ್ಸ್: ಎ ಕಡಿಮೆ ಶಾಖ, ಬಿ ಹೆಚ್ಚು ಶಾಖ, ಸಿ ಸ್ನಾಯುಬಲ, ಡಿ ಗಟ್ಟಿ ದೇಹ. ಸರಿಯಾದ ಉತ್ತರ ಆಪ್ಷನ್ ಎ ಕಡಿಮೆ ಶಾಖ. ಮಹಿಳೆಯರ ಚಯಾಪಚಯ ದರವು ಪುರುಷರಿಗಿಂತ ಕಡಿಮೆಯಾಗಿರುತ್ತದೆ. ಪುರುಷರು ಮತ್ತು ಮಹಿಳೆಯರು ಒಂದೇ ತೂಕವನ್ನು ಹೊಂದಿದ್ದರೂ ಅವರ ದೇಹದಲ್ಲಿ ಕಡಿಮೆ ಶಾಖವನ್ನು ಉತ್ಪಾದಿಸುವ ಸ್ನಾಯುಗಳನ್ನು ಹೊಂದಿರುತ್ತಾರೆ. ಮಹಿಳೆಯರು ತಮ್ಮ ಚರ್ಮ ಮತ್ತು ಸ್ನಾಯುಗಳ ನಡುವೆ ಹೆಚ್ಚು ಕೊಬ್ಬನ್ನು ಹೊಂದಿರುತ್ತಾರೆ. ಇದು ಅವರ ದೇಹವನ್ನು ತಂಪಾಗಿರಿಸಲು ಕಾರಣವಾಗುತ್ತದೆ. ಮಹಿಳೆಯರ ದೇಹದ ಚಯಾಪಚಯ ದರವು ಪುರುಷರಿಗಿಂತ ಕಡಿಮೆ ಇರುವುದರಿಂದ ಅವರ ದೇಹದಲ್ಲಿ ಶಾಖವನ್ನು ಉತ್ಪಾದಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಈ ಕಾರಣದಿಂದ ಮಹಿಳೆಯರು ಹೆಚ್ಚು ಶೀತವನ್ನು ಅನುಭವಿಸುತ್ತಾರೆ. ಮೂರನೇ ಪ್ರಶ್ನೆ, ದೇಹದಲ್ಲಿ ರೋಗವನ್ನು ತಡೆಯುವ ಶಕ್ತಿ ಕಡಿಮೆಯಾದಾಗ ಏನಾಗುತ್ತದೆ? ಆಪ್ಷನ್ಸ್: ಎ ಇಮ್ಯುನಿಟಿ ಕುಂಠಿತ, ಬಿ ಹಠಾತ್ ಜ್ವರ, ಸಿ ನಿದ್ರಾಹೀನತೆ, ಡಿ ನಿರ್ಜಲೀಕರಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುವ ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದುವುದು ಅತಿ ಮುಖ್ಯ. ಏಕೆಂದರೆ ಇಮ್ಯುನಿಟಿ ಕಮ್ಮಿಯಾಗುತ್ತಿದ್ದ ಹಾಗೆ ನೀವು ಅನಾರೋಗ್ಯದಿಂದ ಬಳಲುವಿರಿ, ದಣಿವು ಹೆಚ್ಚಾಗುತ್ತದೆ, ಕಿರಿಕಿರಿ ಉಂಟಾಗಲು ಪ್ರಾರಂಭವಾಗುತ್ತದೆ. ಇದು ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೊಂದಿರುವ ಜನರಿಗಿಂತ ಹೆಚ್ಚು ಸಾಮಾನ್ಯ ಮತ್ತು ಹೆಚ್ಚು ತೀವ್ರವಾಗಿರುತ್ತದೆ. ಅವು ಕ್ಷಯರೋಗ ಮತ್ತು ಸೋಂಕುಗಳು ದೇಹವನ್ನು ಆಕ್ರಮಿಸುತ್ತದೆ. ಇನ್ನು ಕೆಲವರಲ್ಲಿ ಹಠಾತ್ ಅಧಿಕ ಜ್ವರವು ಸಮೀಪಿಸುತ್ತಿರುವ ಸೋಂಕಿನ ಸಂಕೇತವಾಗಿರಬಹುದು ಮತ್ತು ಔಷಧಿಯು ಅದನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ಮರುಕಳಿಸುವ ಹೆಚ್ಚಿನ ಜ್ವರಗಳು ದುರ್ಬಲ ಪ್ರತಿರಕ್ಷಣಾ ವ್ಯವಸ್ಥೆಯ ಸಂಕೇತವಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಸೀತಾ ಸ್ವಯಂವರದ ವೇಳೆ ಲಕ್ಷ್ಮಣನ ಮೇಲೆ ಯಾರು ಕೋಪಗೊಳ್ಳುತ್ತಾರೆ? ಆಪ್ಷನ್ಸ್: ಎ ರಾಮ, ಬಿ ದಶರಥ, ಸಿ ಪರಶುರಾಮ, ಡಿ ಕೈಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪರಶುರಾಮ. ಸೀತಾ ಸ್ವಯಂವರದ ವೇಳೆ ಲಕ್ಷ್ಮಣನ ಮೇಲೆ ಪರಶುರಾಮನು ಕೋಪಗೊಳ್ಳುತ್ತಾನೆ. ಐದನೇ ಪ್ರಶ್ನೆ, ದೇಹದಲ್ಲಿ ರಕ್ತದ ಕೊರತೆಯಾದರೆ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಆಯಾಸ, ಬಿ ಬಾಯಾರಿಕೆ, ಸಿ ಅತಿಸಾರ, ಡಿ ಚರ್ಮ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಆಯಾಸ. ದೇಹದಲ್ಲಿ ರಕ್ತದ ಕೊರತೆಯಿಂದಾಗಿ ಅನೇಕ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಒಬ್ಬ ವ್ಯಕ್ತಿಯು ಯಾವಾಗಲೂ ಕಿರಿಕಿರಿ, ಸುಸ್ತು, ಆಯಾಸ ಮತ್ತು ದೌರ್ಬಲ್ಯವನ್ನು ಅನುಭವಿಸುತ್ತಾನೆ. ರಕ್ತದೊತ್ತಡ ಕಡಿಮೆಯಾದಾಗ ಆಮ್ಲಜನಕವು ದೇಹದ ರಕ್ತನಾಳಗಳಿಗೆ ಸರಿಯಾಗಿ ತಲುಪುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆ ಪ್ರಾರಂಭವಾಗುತ್ತದೆ. ಈ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ದಣಿವು ಮತ್ತು ದುರ್ಬಲತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ರಕ್ತದ ಕೊರತೆಯಿಂದಾಗಿ ಮತ್ತೆ ಮತ್ತೆ ತಲೆ ಸುತ್ತುತ್ತದೆ. ನೀವು ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ನಿಮ್ಮ ಕಣ್ಣುಗಳ ಮುಂದೆ ಕತ್ತಲೆಯಾಗುತ್ತದೆ. ಇವೆಲ್ಲವೂ ರಕ್ತದ ಕೊರತೆಯ ಸಾಮಾನ್ಯ ಸಮಸ್ಯೆಗಳಾಗಿರುತ್ತವೆ. ಆರನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಸಿಟ್ರಸ್ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಬಾಯಿ ಹುಣ್ಣು, ಸಿ ಅಲರ್ಜಿ, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಿಟ್ರಸ್ ಹಣ್ಣುಗಳು ಆಮ್ಲೀಯ ಅಂಶದಿಂದ ಸಮೃದ್ಧವಾಗಿವೆ ಮತ್ತು ಆಸಿಡ್ ರಿಫ್ಲೆಕ್ಸ್ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು. ಹೆಚ್ಚಿನ ಪ್ರಮಾಣದ ಆಮ್ಲೀಯತೆಯು ಅನ್ನನಾಳವನ್ನು ಕಿರಿಕಿರಿಗೊಳಿಸುತ್ತದೆ ಮತ್ತು ಎದೆಯುರಿಯನ್ನು ಉಲ್ಬಣಗೊಳಿಸುತ್ತದೆ. ಆಮ್ಲೀಯ ಆಹಾರಗಳು ಮತ್ತು ಪಾನೀಯಗಳ ಸೇವನೆಯು ಹಲ್ಲು ಸವೆತದ ಅಪಾಯವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಬಾಯಿಯಲ್ಲಿ ಅಲ್ಸರ್ ಆಗಿರುವವರು ಸಿಟ್ರಸ್ ಹಣ್ಣನ್ನು ಸೇವಿಸುವುದರಿಂದ ಇದು ಉರಿಯನ್ನು ಇನ್ನಷ್ಟು ಹೆಚ್ಚಾಗಿಸುತ್ತದೆ. ಮತ್ತು ಅಲರ್ಜಿ ಸಮಸ್ಯೆ ಇರುವವರು ಅಂದರೆ ತುರಿಕೆ, ಊತ, ಉಸಿರಾಟದ ತೊಂದರೆ ಅಥವಾ ಅನಾಫಿಲಾಕ್ಸಿಸ್ ಸೇರಿದಂತೆ ರೋಗ ಲಕ್ಷಣಗಳು ತೀವ್ರವಾಗುತ್ತದೆ. ಹಾಗಾಗಿ ಇಂಥ ಸಮಸ್ಯೆಗಳಿಂದ ಬಳಲುತ್ತಿರುವವರು ಆದಷ್ಟು ಸಿಟ್ರಿಕ್ ಹಣ್ಣುಗಳನ್ನು ತಿನ್ನದೇ ಇರುವುದು ಆರೋಗ್ಯಕರ. 7ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ವಿಟಮಿನ್ B12 ಯಾವ ರೀತಿಯ ಕೆಲಸ ಮಾಡುತ್ತದೆ? ಆಪ್ಷನ್ಸ್ ಎ ರಕ್ತಕಣ ಉತ್ಪತ್ತಿ, ಬಿ DNA, ಸಿ ಹಾರ್ಮೋನ್ ಸಮತೋಲನ, ಡಿ ಬಿಳಿ ರಕ್ತಕಣ ಉತ್ಪತ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದೇಹವನ್ನು ಆರೋಗ್ಯವಾಗಿಡಲು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳು ಹೇಗೆ ಅವಶ್ಯಕವೋ ಹಾಗೆಯೇ ವಿಟಮಿನ್ B12 ಸಹ ಅತ್ಯಗತ್ಯ. ವಿಟಮಿನ್ B12 ನಿಮ್ಮ ದೇಹದಲ್ಲಿ ಅನೇಕ ಕಾರ್ಯಗಳನ್ನು ಹೊಂದಿದೆ. ಉದಾಹರಣೆಗೆ ಇದು ನಿಮ್ಮ DNA ಮತ್ತು ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ. 8ನೇ ಪ್ರಶ್ನೆ, ರಾಮಚರಿತಮಾನಸವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಆಪ್ಷನ್ಸ್ ಎ ಸಂಸ್ಕೃತ, ಬಿ ಅವಧಿ, ಸಿ ಕನ್ನಡ, ಡಿ ತಮಿಳು. ಸರಿಯಾದ ಉತ್ತರ ಆಪ್ಷನ್ ಬಿ ಅವಧಿ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರಲ್ಲಿ ವಿಟಮಿನ್ B12ನ ಕೊರತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಜಠರ ಸಮಸ್ಯೆ, ಬಿ ರಕ್ತಹೀನತೆ, ಸಿ ಕರುಳು, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಟ್ರೋಫಿಕ್ ಜಠರದುರಿತ, ಇದರಲ್ಲಿ ನಿಮ್ಮ ಹೊಟ್ಟೆಯ ಒಳಪದರವು ತೆಳುವಾಗುತ್ತದೆ ಮತ್ತು ವಿಟಮಿನ್ B12 ಅನ್ನು ಹೀರಿಕೊಳ್ಳಲು ನಿಮಗೆ ಕಷ್ಟವಾಗುತ್ತದೆ. ಇನ್ನು ರಕ್ತಹೀನತೆಯಿಂದ ಬಳಲುತ್ತಿರುವವರ ದೇಹವು ವಿಟಮಿನ್ B12 ಅನ್ನು ಹೀರಿಕೊಳ್ಳಲು ಕಷ್ಟವಾಗುತ್ತದೆ. ನೀವು ಹೆಚ್ಚು ಆಲ್ಕೋಹಾಲ್ ಸೇವಿಸಿದರೆ ನಿಮ್ಮ ದೇಹವು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಷ್ಟವಾಗುವುದರ ಜೊತೆಗೆ ಸಾಕಷ್ಟು ಕ್ಯಾಲೋರಿಗಳನ್ನು ತಿನ್ನುವುದನ್ನು ಕೂಡ ತಡೆಯಬಹುದು. ಹಾಗೂ ನಿಮ್ಮ ದೇಹದಲ್ಲಿ ಸಾಕಷ್ಟು B12 ಇಲ್ಲದಿದ್ದರೆ ನಾಲಿಗೆ ಊದಿಕೊಳ್ಳಬಹುದು. 10ನೇ ಪ್ರಶ್ನೆ, ತೂಕ ಕಡಿಮೆ ಮಾಡಿಕೊಳ್ಳಲು ನೀರನ್ನು ಯಾವ ಸಮಯದಲ್ಲಿ ಕುಡಿಯಬೇಕು? ಆಪ್ಷನ್ಸ್ ಎ ಊಟಕ್ಕೆ ಮುನ್ನ, ಬಿ ಊಟದ ನಂತರ, ಸಿ ಊಟದ ಮಧ್ಯೆ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಊಟಕ್ಕೆ ಮುನ್ನ. ಪ್ರತಿದಿನ ಊಟಕ್ಕೆ 30 ನಿಮಿಷದ ಮುಂಚೆ 1 ಅಥವಾ 2 ಗ್ಲಾಸ್ ಬಿಸಿ ನೀರು ಕುಡಿಯುವುದರಿಂದ ನೀವು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಮುಂದಿನ ಪ್ರಶ್ನೆ, ಅವರೆಕಾಳಿನಲ್ಲಿ ಯಾವ ಕಾಯಿಲೆಯನ್ನು ಗುಣಪಡಿಸುವ ಶಕ್ತಿ ಇದೆ? ಆಪ್ಷನ್ಸ್ ಎ BP, ಬಿ ಮಲಬದ್ಧತೆ, ಸಿ ಕ್ಯಾನ್ಸರ್, ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಅವರೆಕಾಳಿನಲ್ಲಿ ವಿಟಮಿನ್ ಕೆ, ವಿಟಮಿನ್ ಸಿ, ಮ್ಯಾಂಗನೀಸ್ ಮತ್ತು ಫೈಬರ್ನ ಅಂಶ ಹೆಚ್ಚಾಗಿರುವುದರಿಂದ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಇದು ಉತ್ತಮ ಆಹಾರವಾಗಿದೆ. ಅವರೆಕಾಳಿನಲ್ಲಿ ಅಧಿಕ ವಿಟಮಿನ್ ಸಿ ಇರುವ ಕಾರಣ ಇದು ಚರ್ಮದ ಆರೋಗ್ಯವನ್ನು ವೃದ್ಧಿಸುತ್ತದೆ ಮತ್ತು ಕಣ್ಣಿನ ಆರೋಗ್ಯಕ್ಕೂ ಪ್ರಯೋಜನ ನೀಡುತ್ತದೆ. ಕ್ಯಾನ್ಸರ್ ಅಪಾಯವನ್ನು ಅವರೆಕಾಳು ಕಡಿಮೆ ಮಾಡುತ್ತದೆ. ಅವರೆಕಾಳಿನ ಸೇವನೆ ಹೃದಯದ ಆರೋಗ್ಯಕ್ಕೂ ಉತ್ತಮವಾಗಿದ್ದು ಶ್ವಾಸಕೋಶದ ಆರೋಗ್ಯಕ್ಕೂ ಅವರೆಕಾಳು ಸಹಾಯಕಾರಿಯಾಗಿದೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಅವರೆಕಾಳನ್ನು ಸೇವಿಸಬಹುದು. ಮಿದುಳಿನ ಆರೋಗ್ಯ ವೃದ್ಧಿ, ರಕ್ತದೊತ್ತಡ ನಿಯಂತ್ರಣ, ಮೂಳೆಗಳನ್ನು ಬಲಪಡಿಸಲು ಇದು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.